ಮಾನ್ಯ ಪತ್ರಿಕಾ ಬಂಧುಗಳೇ, ಈಗಾಗಲೇ ಈ ವಿಚಾರವನ್ನ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ನಾವು ಹೇಳಿದ್ದೇವೆ. ಬೆಂಗಳೂರು ಗ್ರಾಮಾಂತರ ನಗರ ಜಿಲ್ಲೆ ಮಹದೇವಪುರ ಕ್ಷೇತ್ರದ ಕಾಡುಗೋಡಿಯ ದಿನ್ನೂರು ಗ್ರಾಮದ ಸಮಸ್ಯೆ ಇದು. ಇಲ್ಲಿ 711 ಎಕರೆ ಜಾಗ ಇತ್ತು. ಈ ಜಾಗವನ್ನ ಹಿಂದೆ 1950ರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಸಂಘ, ವ್ಯವಸಾಯ ಸಹಕಾರ ಪರಿಶಿಷ್ಟ ಜಾತಿ ವರ್ಗಗಳ ವ್ಯವಸಾಯ ಸಹಕಾರ ಸಂಘಕ್ಕೆ ಹಸ್ತಾಂತರಿಸಿತ್ತು. ಹಸ್ತಾಂತರ ಮಾಡಿದ ಮೇಲೆ ಆ ಸಂಘದ ಮೂಲಕ ಸರ್ಕಾರವೇ 4-5 ಎಕರೆ ಜಮೀನುಗಳನ್ನ ರೈತರಿಗೆ ಕೊಟ್ಟರು. ಕೊಟ್ಟ ನಂತರ ರೈತರು ಅದರಲ್ಲಿ ತಮ್ಮ ವ್ಯವಸಾಯವನ್ನ ಮಾಡ್ತಾ ಇದ್ರು. ಆದರೂ ಕೂಡ ಅರಣ್ಯ ಇಲಾಖೆ ಅದರಲ್ಲಿ 60 ಎಕರೆ ಉಳಿಸ್ಕೊಳ್ತು. ರೈಲ್ವೆ ಇಲಾಖೆಗೆ 228 ಎಕರೆ ಕೊಡಲಾಗಿದೆ. ದೇವಸ್ಥಾನಕ್ಕೆ 3 ಎಕರೆ ಕೊಡಲಾಗಿದೆ. ಇಂದಿರಾ ಕ್ಯಾಂಟೀನ್ಗೆ 15 ಗುಂಟೆ ಕೊಡಲಾಗಿದೆ. ಅಂದ್ರೆ ಆ ಕಾಲೋನಿ, ದಿನ್ನೂರು ಕಾಲೋನಿ ಅಂತ ಏನಿದೆ, ಅಲ್ಲಿ ಮನೆಗಳನ್ನ ಕಟ್ಕೊಳ್ಳಿಕ್ಕೆ 20 ಎಕರೆ ಜಮೀನನ್ನ ಕೊಡಲಾಗಿದೆ. ಮತ್ತೆ ರಸ್ತೆಗೆ 13 ಎಕರೆ ಹೋಗಿದೆ. ಸ್ಮಶಾನಕ್ಕೆ 2.5 ಎಕರೆ ಕೊಟ್ಟಿದೆ. ಬಡಾವಣೆ ನಿರ್ಮಾಣಕ್ಕೆ 32 ಎಕರೆ ಕೊಟ್ಟಿದೆ. ಪೊಲೀಸ್ ಠಾಣೆಗೆ 4.5 ಎಕರೆ ಕೊಟ್ಟಿದೆ. ಮತ್ತೆ ಕೃಷಿ ಇದೆಲ್ಲ ಮಾಡಲಿಕ್ಕೆ ಸುಮಾರು 125 ಎಕರೆಯನ್ನ ಕೊಟ್ಟಿದೆ. ಇದರಲ್ಲಿ ಮೆಟ್ರೋಗೆ 45 ಎಕರೆ ಈಗ ಹೋಗಿದೆ. ಇದರ ಮಧ್ಯದಲ್ಲಿ ಯಾರು ಓನರ್ಗಳಿದ್ರು ರೈತರು, ಅವರ ಜಮೀನುಗಳನ್ನ ಕೆಡಿಬಿ ಅಕ್ವೈರ್ ಮಾಡ್ತದೆ. ಕೆಡಿಬಿ ಅಕ್ವೈರ್ ಮಾಡಿ ಆ ಕಾಲದಲ್ಲಿ 1 ಎಕರೆಗೆ 30,000 ರೂಪಾಯಿನಂತೆ ಅವರಿಗೆ ಕಾಂಪನ್ಸೇಷನ್ ಕೂಡ ಕೊಡ್ತಾರೆ. ಅಂದ್ರೆ ಅರ್ಥ ಏನು, ಆ ಜಮೀನುಗಳು ರೈತರದ್ದೇ ಹೊರತು ಸರ್ಕಾರ ಅಥವಾ ಫಾರೆಸ್ಟ್ ಅಲ್ಲ, ಅರಣ್ಯ ಇಲಾಖೆದಲ್ಲ. ಇದು ಸಾಬೀತಾಗತ್ತೆ. ಇದಾದ್ಮೇಲೆ ಈಗ ಮೆಟ್ರೋ ಕೂಡ 45 ಎಕರೆಯನ್ನು ಅದರಲ್ಲಿ ತಗೊಂಡಿದೆ. ಪೊಲೀಸ್ ಸ್ಟೇಷನ್ ಕೊಟ್ಟಿದೆ, ದೇವಸ್ಥಾನಕ್ಕೆ ಕೊಟ್ಟಿದೆ, ಸ್ಮಶಾನಕ್ಕೆ ಕೊಟ್ಟಿದೆ. ಅಂದ್ರೆ ಇದೆಲ್ಲ ಕೊಟ್ಟಿದ್ದ ಯಾರು? ಇದು ಸರ್ಕಾರದ್ದು. ಸರ್ಕಾರನೇ ಕೊಟ್ಟು ರೈತರು ಅದರ ಓನರ್ಗಳಾಗಿದ್ದಾರೆ. ಪಕ್ಕದಲ್ಲಿ 2 ಸೂರಿ ನಾಯರ್ ಅಂದು ಇನ್ನೊಂದು ಫ್ಯಾಕ್ಟರಿ ಇದೆ. ಅವರು ರೈತರ ಹತ್ರನೇ ಜಮೀನನ್ನ ಖರೀದಿ ಮಾಡಿ ಇದನ್ನು ಕಟ್ತಾರೆ, ಫ್ಯಾಕ್ಟರಿಯನ್ನ. ಅದಕ್ಕೂ ಫಾರೆಸ್ಟ್ ನೋಟಿಸ್ ಕೊಡ್ತಾರೆ. ಕೊಟ್ಟಾಗ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಓನರ್ಶಿಪ್ ಅನ್ನ ಕ್ಲೈಮ್ ಮಾಡಿ ತಗೊಂಡ್ಬಂದಿದ್ದಾರೆ. ಈಗ ಇಷ್ಟೆಲ್ಲ ಆದ್ಮೇಲೆ ಯಾರು ರೈತರು ರೈತ ಚಟುವಟಿಕೆಗಳನ್ನು ಮಾಡಿಕೊಂಡು ಖಾಲಿ ಇಟ್ಕೊಂಡಿದ್ರು ಆ ಜಮೀನನ್ನ ಈಗ ಸರ್ಕಾರ ಇದು ಫಾರೆಸ್ಟ್ದು, ಇದು ವಾಪಸ್ ಕೊಡಿ ಅಂತೇಳಿ ಹೋಗಿ ಈಗ ಕಬ್ಜಾ ಮಾಡ್ತಾ ಇದ್ದಾರೆ. ರೈತರುಗಳನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇದರ ಹಿಂದೆ 6-7 ಸಾವಿರ ಕೋಟಿಯ ಆಸ್ತಿ ಇದು. ಅದನ್ನ ಕಬಳಿಸಬೇಕು ಅನ್ನೋದೇ ಇದರ ಉದ್ದೇಶ. ಇದರಿಂದ ಬಹಳ ಮಾಫಿಯಾಗಳಿದ್ದಾರೆ. ಇದಕ್ಕೆ ಸರ್ಕಾರ ಸಂಪೂರ್ಣ ಕುಮ್ಮಕ್ಕನ್ನು ಕೊಡ್ತಾ ಇರತಕ್ಕಂಥದ್ದು ಸರಿಯಲ್ಲ. ನಾವು ಇಷ್ಟೊಂದು ಮನವಿ ಮಾಡಿದ್ರು ಕೂಡ ಅಲ್ಲಿ ಜನರಿಗಿಂತ ಹೆಚ್ಚು ಪೊಲೀಸ್ ಇದೆ. ನಾನು ಇನ್ನೊಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ಉಪ ಅರಣ್ಯ ACF 1998ರಲ್ಲಿ ಎಲ್ಲ ಡಿಮ್ಯಾಂಡ್ ಮಾಡಿದಾಗ ಅವರು ಕೂಡ ಹೇಳ್ತಾರೆ, ಕಾಡ್ಗೋಡಿ ಪ್ಲಾಂಟೇಶನ್ ಸರ್ವೆ ನಂಬರ್ 1ರಲ್ಲಿ ಒಟ್ಟು
11 ಎಕರೆ ಅರಣ್ಯ ಇದು ಭೂಮಿ ಇದೆ. ಇದ್ದು 1950ನೇ ಇಸ್ವಿ ಸದರಿ ಜಮೀನಿನ ಪೈಕಿ 572 ಎಕರೆ ಜಾಗವನ್ನು ಅರಣ್ಯೇತರ ಉದ್ದೇಶಕ್ಕಾಗಿ ಕಂದಾಯ ಇಲಾಖೆ ವರ್ಗಾಯಿಸಿದೆ. 1950ರಲ್ಲಿ ಇದು ಫಾರೆಸ್ಟ್ ಅಲ್ಲ, ಅದನ್ನ ಸರ್ಕಾರಕ್ಕೆ 1950ರಲ್ಲೇನೆ ಹಸ್ತಾಂತರ ಮಾಡಿದೆ. ಹಸ್ತಾಂತರ ಮಾಡಿದೆ ಅಂತೇಳಿ ಅವರೇ ಇಲ್ಲಿ ACF ಕೊಡ್ತಾರೆ. ಕೊಟ್ಟ ಮೇಲೂ ಕೂಡ ಇವತ್ತು ಅದೇ ACF ಹೇಗೆ ಹೋಗಲ್ಲಿ ನಿಂತ್ಕೋತಾರೆ? ಇದು ಫಾರೆಸ್ಟ್ ಜಮೀನು ಅನ್ನಕ್ಕೆ ಈ ರೀತಿ ಮಾಡಿ ದಲಿತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡ್ತಿದ್ದಾರೆ. ತಕ್ಷಣ ಅದನ್ನ ಕೈ ಬಿಡಬೇಕು. ಇವತ್ತು ಮುನ್ಸ್ವಾಮಿ ಅವರು ಹೇಳಿದಾಗೆ ಒಂದು ಈ ಅಡಿ ಜಾಗ 20,000 ರೂಪಾಯಿ ನಡೀತದೆ ಅಲ್ಲಿ. ಯಾಕೆಂದ್ರೆ ಅಲ್ಲಿ IT BT ಎಲ್ಲ ಇಂಡಸ್ಟ್ರಿ, ಈ IT ಕಂಪನಿಗಳು ಪೂರ್ತಿ ಬಂದಿರೋದ್ರಿಂದ ಅಲ್ಲಿನ ವ್ಯಾಲ್ಯೂ ಬಹಳ ಜಾಸ್ತಿ ಆಗಿದೆ. ಆದ್ರಿಂದ ಸರ್ಕಾರದ ವಕ್ರ ದೃಷ್ಟಿ ಅದರ ಮೇಲೆ ಬಿದ್ದಿದೆ. ಇದಕ್ಕೆ ನಾನು ಹೇಳ್ತಕ್ಕಂಥದ್ದು, ಮಾನ್ಯ ಅರಣ್ಯ ಸಚಿವರೇ ಈಶ್ವರ್ ಖಂಡ್ರೆ ಅವರೇ, ಯಾಕೆ ನೀವು 5 ಹುಲಿಗಳ ಸತ್ತೋದ್ವು, ನೀವು ತಲೆ ಕೆಡಿಸ್ಕೊಳ್ಳಿಲ್ಲ. ಫಾರೆಸ್ಟ್ ಏನೇನಾಗ್ತಾ ಇದೆ ನಿಮಗೆ ಬೇಕಾಗಿಲ್ಲ. ಫಾರೆಸ್ಟ್ ಇರೋದು ಬೆಂಗಳೂರಿನಲ್ಲಿ ಮಾತ್ರನಾ? ಫಾರೆಸ್ಟ್ ಇರೋದು HMT ಜಾಗ ಫಾರೆಸ್ಟು, ದಲಿತರ ಜಾಗ ಫಾರೆಸ್ಟು, ಇನ್ಯಾವ್ಯಾವುದೋ ಬೆಂಗಳೂರು ಒಳಗಡೆ ಇದೆಯಲ್ಲ ಬೆಲೆ ಬಾಳುವ ಜಮೀನುಗಳು ಮಾತ್ರ ಫಾರೆಸ್ಟಾ? ಇದನ್ನು ಮಾತ್ರ ಕಬಳಿಸ್ಲಿಕ್ಕೆ ನೋಡ್ತಾ ಇದ್ದೀರಿ. ಆದ್ರೆ ಫಾರೆಸ್ಟ್ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ಇದನ್ನು ತಿಳ್ಕೊಂಡು ಇವತ್ತು ಆ ಜಮೀನನ್ನ ಏನೋ ಕಬಳಿಸ್ಬೇಕು, ಯಾರು ಮಾಫಿಯಾಗಳಿದಾರೋ ಅವ್ರಿಗೆ ಕೊಡಬೇಕು, ದುಡ್ಡು ಹೊಡಿಬೇಕು. ಇದೇ ಉದ್ದೇಶ ಇದರಲ್ಲಿ ಇರೋದು. ಆ ಕಾರಣದಿಂದ ಇಂಥದ್ದು ನಡೆಯಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತೇವೆ. ಇವತ್ತು ಕೇವಲ ಸಿಂಬಾಲಿಕ್ ಆಗಿ ಕಾರಣಾಂತರದಿಂದ ಮಾಡಿದ್ದೇವೆ. ನಾನು ಕೂಡ ಇವತ್ತು SC/ST ವಿಜಿಲೆನ್ಸ್ ಕಮಿಟಿ ಇವತ್ತು ಇರಬೇಕಾಗಿತ್ತು. ನಮ್ಮನ್ನೇ ಸಭೆ ಕರೆದಿದ್ರು ಮಾನ್ಯ ಮುಖ್ಯಮಂತ್ರಿಗಳು. ಈಗ ನಾನು ಸಭೆಗಂತ ಬಂದೆ, ಆದ್ರೆ ಸಭೆ ಇಲ್ಲ, ನಮಗೆ ಅದರ ಮಾಹಿತಿಯೂ ಇಲ್ಲ. ಅಂದ್ರೆ ಮುಖ್ಯಮಂತ್ರಿಗಳು ಕೂಡ ದಲಿತರ ವಿಚಾರದಲ್ಲಿ ಬೇಕಾಬಿಟ್ಟಿ ದಲಿತರನ್ನ ಟೇಕನ್ ಫಾರ್ ಗ್ರಾಂಟೆಡ್. ಸಭೆಗೆ ಬಂದಿದ್ದೀವಿ ನಾವು, ಅನೇಕ ಸಮಸ್ಯೆಗಳಿವೆ, ಮಾತಾಡೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಇವತ್ತು ಕ್ಯಾನ್ಸಲ್, ಬೇರೆ ಎಲ್ಲೆಲ್ಲೋ ಕಾರ್ಯಕ್ರಮಗಳನ್ನು ಹಾಕೊಂಡು ಹೋಗಿದ್ದಾರೆ. ಅಂದ್ರೆ ದಲಿತರು ಎಷ್ಟು ಕೇವಲ ಅನ್ನೋದನ್ನು ಮಾಡಿದ್ದಿ ತೋರಿಸಿದ್ದೀವಿ. ಅದು ಇರಲಿ, ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು, ಚೀಫ್ ಸೆಕ್ರೆಟರಿ, ನಾನು ಇದುವರೆಗೂ ಹಲವು ಬಾರಿ ಅವರನ್ನ ಭೇಟಿ ಮಾಡಿ ಸಮಸ್ಯೆಗಳನ್ನ ಅವರ ಗಮನಕ್ಕೆ ತರಬೇಕು ಅಂತೇಳಿ ಪ್ರಯತ್ನ ಮಾಡ್ತಿದ್ದೇನೆ. ಇದೇ ಕಾಡುಗೋಡಿ ಗ್ರಾಮದ ಈ ದಲಿತ ರೈತರ ಸಮಸ್ಯೆಗಳಿಗೆ ಹೋಗಿ ಅವ್ರ ಹತ್ರ ಮಾತಾಡಬೇಕು, ಈ ಸಮಸ್ಯೆಗಳನ್ನ ಅವ್ರ ಹತ್ರ ಹೇಳ್ಬೇಕು ಅಂತೇಳಿ ನಾನು 1 ವಾರದಿಂದ ಲೆಟರ್ ಮಾಡ್ಕೊಂಡು ಕಾಯ್ತಾ ಇದ್ದೀನಿ. ಒಂದು ದಿವಸನೂ ಅವರು ಆಫೀಸಲ್ಲಿ ಕುತ್ಕೊಳ್ಳೋದಿಲ್ಲ. ಅವರು ಚೀಫ್ ಸೆಕ್ರೆಟರಿ ಆಗೋದ್ರ ಬದಲು ಮುಖ್ಯಮಂತ್ರಿಗಳ ಸೆಕ್ರೆಟರಿ ಆಗಿಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಚೀಫ್ ಮಿನಿಸ್ಟರ್ ಪಕ್ಕದಲ್ಲೇ ಇರ್ತಾರೆ ಅವರು. ಯಾಕೆ ನೀವಿಲ್ದೇ ಇದ್ರೆ ಚೀಫ್ ಮಿನಿಸ್ಟರ್ ಕೆಲಸ ನಡೆಯಲ್ವಾ? ಅವ್ರಿಗೆ ಯಾರು ಕಾರ್ಯದರ್ಶಿಗಳಿಲ್ವಾ? ಅವ್ರಿಗೆ ಕಾಲ್ಗೊಂದು ಕೈಗೊಂದಿದ್ದಾರೆ ಜನ. ಆದ್ರೆ ನೀವೇನ್ ಮಾಡ್ತಿದ್ದೀರಾ ಅವ್ರ ಜೊತೆಯಲ್ಲಿ? ಕಷ್ಟ ಬಂದ್ರೆ ಜನ ಯಾರನ್ನ ಭೇಟಿ ಆಗ್ಬೇಕು? ಮುಖ್ಯಮಂತ್ರಿಗಳು ಸಿಗಲ್ಲ ಅಂದ್ರೆ ಮುಖ್ಯ ಕಾರ್ಯದರ್ಶಿಗಳು ಸಿಗಬೇಕು ಎಲ್ರಿಗೂ. ಆದ್ರೆ ನೀವು ಕಚೇರಿಯಲ್ಲೇ ಕುತ್ಕೊಳ್ಳಲ್ಲ. ಹೋಗ್ಲಿ ಬಿಡಿ, ನೀವು ಮುಖ್ಯ ಕಾರ್ಯದರ್ಶಿಗೆ ರಾಜೀನಾಮೆ ಕೊಟ್ಬಿಡಿ, ಹೋಗಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ ಇದ್ಕೊಳ್ಳಿ. ಮುಖ್ಯ ಕಾರ್ಯದರ್ಶಿಗಳನ್ನ ಇನ್ನೊಬ್ಬರನ್ನ ಯಾರನ್ನಾದ್ರೂ ಮಾಡಿದ್ರಾಗತ್ತೆ. ಆದ್ರಿಂದ ಈಗ ನಾನು ಅವರ ಕಚೇರಿಗೆ ಹೋಗ್ತೇವೆ. ಈಗ ನಾವೆಲ್ಲ ಅವರಲ್ಲಿದ್ರೆ ಸರಿ, ಇಲ್ಲ ಅಂತಂದ್ರೆ ಅಲ್ಲೇ ಧರಣ ಕೊಡ್ತೇನೆ ಇವತ್ತು.